ಇಲ್ಲಿ ಅವರನ್ನ ಕಂಡ್ರೆ ಗಗನ್ ಅವರಿಗೆ ಕೋಪ ಯಾಕೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆ ಇರುತ್ತೆ. ಹೌದು, ನೀವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ನೋಡಿರ್ತೀರಾ, ಅಲ್ಲೂ ಕೂಡ ಗಗನ ಪಾರ್ಟಿಸಿಪೇಟ್ ಆಗಿದ್ರು, ಗಿಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಆಗಿರ್ತಾರೆ. ಮತ್ತೆ ಬೇರೆ ಬೇರೆ ಒಂದು ರಿಯಾಲಿಟಿ ಶೋಗಳಲ್ಲೆಲ್ಲ ಗಿಲ್ಲಿ ಮತ್ತೆ ಏನು ಗಗನ ಇಬ್ಬರದ್ದು ಕೂಡ ಒಂದು ಶೋನ ನೋಡಿರ್ತೀರಾ. ಇಬ್ರು ಕೂಡ ಒಂದೇ ಶೋ ನಲ್ಲಿ ಕಾಣಿಸ್ಕೊಂಡಿರುವಂತದೆಲ್ಲವನ್ನು ಕೂಡ ನೋಡಿರ್ತೀರಾ. ಆಗ ಚೆನ್ನಾಗಿ ಬರೋದು, ಗಗನಗೆ ಕಾಲಿಡಿಯೋದು, ಗಗನಗೆ ಇಂಪ್ರೆಸ್ ಮಾಡೋ ರೀತಿ ಆಗೋದು, ಒಂದ್ಸಲ ಲವ್ ಪ್ರಪೋಸ್ ತರ ಮಾಡುವಂತದೆಲ್ಲವೂ ಕೂಡ ಮಾಡಿರ್ತಾರೆ, ನೋಡಿರ್ತೀರಾ. ಆಗ ಮಾತಾಡಿಸ್ತಾ ಇದ್ರು. ಬಟ್ ಆ ನಂತರದಲ್ಲಿ ಗಿಲ್ಲಿ ಅವರನ್ನ ಮಾತನಾಡಿಸೋದೇ ಬಿಟ್ಬಿಡ್ತಾರೆ ಗಗನ್ ಅವರು. ಗಿಲ್ಲಿ ಬಿಗ್ ಬಾಸ್ ಗೆ ಹೋಗ್ತಾರೆ, ಅದಕ್ಕೂ ಒಂದು ವಿಶ್ ಮಾಡೋದಿಲ್ಲ. ಬಿಗ್ ಬಾಸ್ ಗೆಲ್ತಾರೆ, ಅದಕ್ಕೂ ವಿಶ್ ಮಾಡಲ್ಲ. ಬರ್ತ್ಡೇಗೆ ವಿಶ್ ಮಾಡಲ್ಲ. ಮತ್ತೆ ಈಗ ಸಿನಿಮಾ ಬೇರೆ ಅನೌನ್ಸ್ ಆಯ್ತು, ಅದಕ್ಕೂ ಕೂಡ ವಿಶ್ ಮಾಡ್ಲಿಲ್ಲ. ಸೊ ಹೀಗಾಗಿ ಬಹಳಷ್ಟು ಜನರಿಗೂ ಕೂಡ ಏನಕ್ಕೆ ಗಗನ್ ಅವ್ರು ಗಿಲ್ಲಿನ ಮಾತಾಡಿಸಿಲ್ಲ, ಏನಾದ್ರು ಕೋಪನ ಹಾಗೆ ಹೀಗೆ ಅಂತ. ಯಾಕೆಂದ್ರೆ ಗಿಲ್ಲಿ ಅವರು ನನ್ನ ಫ್ರೆಂಡ್ ಕೇವಲ ಅಷ್ಟೇ, ನಾನು ಗಿಲ್ಲಿ ಅವ್ರನ್ನ ಮದುವೆ ಆಗೋದಿಲ್ಲ, ನಾನು ಗಿಲ್ಲಿನ ಲವ್ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಈಗ ಜೋಡಿಯಾಗಿ ಬಿಗ್ ಬಾಸ್ ನಲ್ಲಿ ಮಿಂಚಿದ್ರಲ್ವಾ, ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಈಗ ಟ್ರೆಂಡಿಂಗ್ ಆಗಿದೆ. ಮುಂಚೆ ಗಿಲ್ಲಿ ಮತ್ತೆ ಗಗನ ಹೆಸರನ್ನ ಹೇಳ್ತಾ ಇದ್ರು. ಸೊ ಆದ ಕಾರಣ ಇದೇ ರೀತಿ ಹೆಸರು ಮುಂದೆ ಆಗ್ತಾ ಹೋಗುತ್ತೆ ಬೇಡ ಅಂತ ಗಗನ ಅವರು ಗಿಲ್ಲಿನ ಮಾತನಾಡಿಸೋದೇ ಬಿಡ್ತಾರೆ, ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಇದು ಜನರಿಗೆ ಈ ರೀತಿಯಲ್ಲಿ ಬೇಸರ. ಯಾಕೆಂದ್ರೆ ಗಿಲ್ಲಿ ಮತ್ತೆ ಗಗನ ಜೋಡಿಯು ಕೂಡ ಫೇಮಸ್ ಆಗಿತ್ತು, ಗಿಲ್ಲಿಂದ ಕೂಡ ಒಂದು ಗಗನ ಹೆಸರು ಮಾಡಿದ್ರು. ಸೊ ಇದೆಲ್ಲವೂ ಕೂಡ ಆಗಿತ್ತು. ಗಗನ ತನ್ನ ಹೆಸರು ಕೂಡ ಮಾಡ್ಕೊಂಡ್ರು, ಬಟ್ ಗಿಲ್ಲಿಯಿಂದನೂ ಕೂಡ ಅವ್ರಿಗೆ ಹೆಸರು ಸಿಕ್ತು. ಮತ್ತೆ ಈ ಸತಿ ಬಿಗ್ ಬಾಸ್ ಹೋಗುವಂತ ಚಾನ್ಸಸ್ ಕೂಡ ಇದೆ, ನೋಡೋಣ. ಇದಾಗಿತ್ತು ಒಂದು ವಿಚಾರ. ಸೊ ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ನಟ ತಪ್ಪದೆ ಕಮೆಂಟ್ ಮಾಡಿ.